ಜಾತಿ ಗಣತಿ ನಡೆಸಬೇಕಾದ್ರೆ ಅನುಸರಿಸಬೇಕಾಗಿರುವಂತಹ ಪ್ರಕ್ರಿಯೆಗಳೇನು? ಲಕ್ಷಾಂತರ ಸರ್ಕಾರಿ ನೌಕರರಿಂದ ಸಮೀಕ್ಷೆ, ಅವರಿಗೆಲ್ಲ ತರಬೇತಿ, ಮಾಸ್ಟರ್ಸ್ ಟ್ರೈನರ್ಗಳಿಗೆ ತರಬೇತಿ, ಪ್ರವರ್ಗಗಳ ವರ್ಗೀಕರಣ ಮತ್ತು ಮೀಸಲಾತಿ ಮಿತಿ ಹೆಚ್ಚಳದ ವಿಷಯದಲ್ಲಿ ಗೊಂದಲ ಆಗುವ ಸಾಧ್ಯತೆಯುಂಟು. ಕರ್ನಾಟಕದಲ್ಲಿ ಬರೀ 6 ಕೋಟಿ ಜನರ ಗಣತಿ ನಡೆಸಲಿಕ್ಕೆ ಅದು 10 ವರ್ಷದಿಂದ 168 ಕೋಟಿ ರೂಪಾಯಿ ಖರ್ಚಾಗಿತ್ತು. ನಮಸ್ಕಾರ, ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ನಡೆಸ್ತೇವೆ ಅಂತೇಳಿ ಘೋಷಣೆ ಮಾಡಿದೆ. ಅದಕ್ಕೋಸ್ಕರ 515 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದೆ. ಇಡೀ ದೇಶಾದ್ಯಂತ ನಾವು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅನ್ನು ತೆಗೆದುಕೊಳ್ಳೋದಾದ್ರೆ 150 ಕೋಟಿ ಜನರ ಜಾತಿ ಗಣತಿಯನ್ನ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ಸಿದ್ಧಪಡಿಸಬೇಕು. ಅದಕ್ಕೋಸ್ಕರ 515 ಕೋಟಿ ರೂಪಾಯಿ ಸಾಕಾಗತ್ತಾ? ನಿಜಕ್ಕೂ ಎಷ್ಟು ದುಡ್ಡು ಬೇಕಾಗತ್ತೆ, ಜೊತೆಗೆ ಎಷ್ಟು ದಿನ ಬೇಕಾಗತ್ತೆ ಅನ್ನುವಂಥದ್ದನ್ನ ನೋಡೋಣ. ಕಡೆವರೆಗೂ ನೋಡಿದ್ರೆ ನಿಮಗೆ ಈ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತವೆ. ಅದಕ್ಕೂ ಮೊದಲು ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ವಿಡಿಯೋವನ್ನು ಶುರು ಮಾಡ್ತೀನಿ. ದುಡ್ಡೇ ಎಲ್ಲದಕ್ಕಿಂತ ಬಹಳ ಮುಖ್ಯ, ಆದರೂ ಅದನ್ನು ಕಡೆಯಲ್ಲಿ ಮಾತಾಡೋಣ. ಅದಕ್ಕೂ ಮೊದಲು ಈ ಜನಗಣತಿ ಮತ್ತು ಜಾತಿ ಗಣತಿಯನ್ನು ನಡೆಸಲಿಕ್ಕೆ ಏನೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡೋಣ. ಜೊತೆಗೆ ಅದಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಈಗ ತಯಾರಿಗಳು ಏನೇನಾಗಬೇಕು ಅನ್ನೋದನ್ನು ನೋಡಿದ್ರೆ, ಮೊದಲಿಗೆ ಕೇಂದ್ರ ಸರ್ಕಾರ ಈ ಜಾತಿ ಗಣತಿಯನ್ನು ನಡೆಸಲಿಕ್ಕೆ ಕಾಯ್ದೆಯಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾ ಅನ್ನೋದನ್ನು ನೋಡಬೇಕು. ಆ್ಯಕ್ಚುಲಿ 1948ರಲ್ಲಿ ಇದಕ್ಕೊಂದು ಕಾಯ್ದೆಯನ್ನು ಮಾಡಲಾಗಿತ್ತು, ಅದರ ಪ್ರಕಾರ ಮಾಡ್ಬೋದು. ಆದರೆ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ, ಯಾಕೆಂದರೆ 2001ರಲ್ಲಿ ಒಮ್ಮೆ ಜಾತಿ ಗಣತಿಯನ್ನು ಮಾಡಿ ಅದನ್ನು ಆ ವರದಿಯನ್ನು ಒಪ್ಪಿಕೊಳ್ಳದೆ ಅದನ್ನು ಪೆಂಡಿಂಗ್ ಎಲ್ಲ ಇಡಲಾಗಿದೆ. ಸೊ ಹಾಗಾಗಿ ಕಾಯ್ದೆಯನ್ನು ಒಮ್ಮೆ ಪರಿಶೀಲನೆಗೆ ಒಳಪಡಿಸಬೇಕು, ಏನಾದರೂ ತಿದ್ದುಪಡಿ ಅಗತ್ಯ ಇದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ. ಸೊ ಅದಾದಮೇಲೆ ಕೇಂದ್ರ ಸರ್ಕಾರ ಒಂದು ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದ ಬಳಿಕ ರಾಜ್ಯ ಸರ್ಕಾರಗಳು ಕೂಡ ಅಧಿಕೃತವಾದಂತಹ ಅಧಿಸೂಚನೆಯನ್ನು ಹೊರಡಿಸಬೇಕು. ಯಾಕೆ ರಾಜ್ಯ ಸರ್ಕಾರಗಳು ಕೂಡ ಅಧಿಸೂಚನೆಯನ್ನು ಹೊರಡಿಸ್ಬೇಕು ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತಂದ್ರೆ, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಾಗಿ ಮಾಡಬೇಕಾಗಿರುವಂತಹ ಗಣತಿ, ಜಾತಿ ಗಣತಿ. ಕೇಂದ್ರ ಮತ್ತು ರಾಜ್ಯಗಳ ಸಹಯೋಗದಲ್ಲಿ, ಸಮನ್ವಯದಲ್ಲಿ ನಡೆಯಬೇಕಾಗಿರುವಂತಹ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ, ಅದನ್ನು ಸಂಕ್ಷಿಪ್ತವಾಗಿ ಜಾತಿ ಗಣತಿ ಅಂತ ಹೇಳಲಾಗುತ್ತೆ. ಯಾಕೆ ಹಂಗೆ ಹೇಳಲಾಗತ್ತೆ ಅಂತಂದರೆ, ಈಗ ಒಂದು ಜಾತಿಯ ಸ್ಥಿತಿಗತಿಗಳನ್ನು ಅರ್ಥಕೊಳ್ಬೇಕು ಅಂತಂದರೆ ಅದು ಶೈಕ್ಷಣಿಕವಾಗಿ ಹೇಗಿದೆ, ಔದ್ಯೋಗಿಕವಾಗಿ ಹೇಗಿದೆ, ಸಾಮಾಜಿಕವಾಗಿ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಸಮೀಕ್ಷೆಗೆ ಒಳಪಡಿಸಲೇಬೇಕಾಗತ್ತೆ. ಸೊ ಇದು ಮೊದಲ ಹಂತ. ಎರಡೂ ಸರ್ಕಾರಗಳು ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಿಕ್ಕೆ ಕನಿಷ್ಠ 2 ತಿಂಗಳು ಬೇಕಾಗತ್ತೆ. ಅದಾದ್ಮೇಲೆ ಈಗ ಎಲ್ಲವೂ ಡಿಜಿಟಲೀಕರಣ ಆಗ್ತಿರೋದ್ರಿಂದ ಈ ಬಾರಿಯ ಜನಗಣತಿ ಅಥವಾ ಜಾತಿ ಗಣತಿಯನ್ನು ಕೂಡ ಡಿಜಿಟಲೀಕರಣ ಮಾಡಬೇಕಾಗತ್ತೆ. ಮಾಡಬೇಕು ಅಂತಂದರೆ ಅದಕ್ಕೊಂದು ಸಾಫ್ಟ್ವೇರನ್ನು ರೂಪಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ಪ್ರಮುಖವಾದಂತಹ ಸಂಗತಿ ಏನು ಅಂತಂದರೆ, ಈಗ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಒಳಪಡಿಸ್ಬೇಕು ಅಂತಂದರೆ ಅದಕ್ಕೆ ಇಡೀ ದೇಶಕ್ಕೆ ಅಪ್ಲೈ ಆಗೋ ರೀತಿಯಲ್ಲಿ ಒಂದು ಪ್ರಶ್ನಾವಳಿಯನ್ನು ರೂಪಿಸ್ಬೇಕಲ್ಲ. ಯಾವ್ಯಾವ ಮಾನದಂಡಗಳನ್ನ ನೀವು ಇಟ್ಕೊಂಡು ಗಣತಿದಾರರು ಮನೆಗೂ ಹೋಗ್ತಾರೆ, ಸೊ ಅವ್ರಿಗೊಂದು ಪ್ರಶ್ನಾವಳಿಗಳನ್ನು ರೂಪಿಸ್ಬೇಕಾಗತ್ತೆ. ಅದರಲ್ಲೂ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಒಂದು ಪ್ರಶ್ನಾವಳಿಯನ್ನು ರೂಪಿಸ್ಬೇಕಾಗತ್ತೆ. ನಾನು ನಿಮಗೆ ಕರ್ನಾಟಕದ ಎಕ್ಸಾಂಪಲ್ ಕೊಡೋದಾದರೆ, ಕರ್ನಾಟಕದಲ್ಲಿ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿತ್ತಲ್ಲ, ಅವರು ಒಟ್ಟು 55 ಪ್ರಶ್ನಾವಳಿಗಳನ್ನು ರೂಪಿಸಿದ್ರು. ಅದೇ ರೀತಿ ಈಗ ಕೇಂದ್ರ ಸರ್ಕಾರ ಕೂಡ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆಬ್ವಿಯಸ್ಲಿ ಅದಕ್ಕೊಂದು ತಜ್ಞರ ಜೊತೆ ಸಮಾಲೋಚನೆಯನ್ನು ನಡೆಸಬೇಕು. ಯಾವ ಅಂಶವೂ ಕೂಡ ಬಿಟ್ಟು ಹೋಗದ ರೀತಿಯಲ್ಲಿ ಸಾಮಾಜಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಔದ್ಯೋಗಿಕವಾಗಿ ಆಗಲಿ, ಆರ್ಥಿಕ ಪರಿಸ್ಥಿತಿಗಳನ್ನು ಅರಿಯುವ ದೃಷ್ಟಿಯಿಂದಾಗಲಿ ಯಾವೂ ಮಿಸ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಂದರೆ ಅದೊಂದು ದೊಡ್ಡ ಎಕ್ಸಸೈಸ್. ಸೊ ಅದನ್ನು ಮಾಡಲೇಬೇಕಾಗತ್ತೆ. ಅದಕ್ಕೆ ಕೂಡ ತಿಂಗಳಾನುಗಟ್ಟಲೆ ಸಮಯಾವಕಾಶ ಬೇಕಾಗುತ್ತೆ. ಸೊ ಇಷ್ಟು ಶುರುವಾಯಿತು ಅಂತ ಅಂದ್ಕೊಳ್ಳಿ. ಆಗ ಸಹಜವಾಗಿ ಜಾತಿ ಗಣತಿಯ ಬಗ್ಗೆ ಪರ ವಿರೋಧಗಳ ಚರ್ಚೆಗಳು ಹುಟ್ಕೊಳ್ತವೆ. ನಮ್ಮ ರಾಜಕೀಯ ನಾಯಕರ ಬಗ್ಗೆ ನಾನು ಹೆಚ್ಚು ಹೇಳಲೇಬೇಕಾಗಿಲ್ಲ. ಅವರಿಗೆ ಪೂರಕವಾದಂತಹ ವರದಿ ಬರುತ್ತೆ, ಶಿಫಾರಸುಗಳು ಬರ್ತವೆ, ಅಥವಾ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋದಾದರೆ ಅವರು ಓಕೆ, ಇಲ್ಲ ಅಂದರೆ ಅವರು
ಏನೇನೆಲ್ಲ ಅನುಮಾನಗಳನ್ನ ಸೃಷ್ಟಿಸ್ತಾರೆ, ಗೊಂದಲಗಳನ್ನು ಸೃಷ್ಟಿಸ್ತಾರೆ, ವಿವಾದಗಳನ್ನು ಉಂಟು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಸೊ ಈ ಸಂದರ್ಭದಲ್ಲೂ ಜಾತಿ ಗಣತಿಯ ವಿಷಯದಲ್ಲೂ ಅದನ್ನು ಮಾಡೇ ಮಾಡ್ತಾರೆ. ಅದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಇರುತ್ತೆ. ಹಾಗಂತೇಳಿ ಕೇಂದ್ರ ಸರ್ಕಾರ ಆಗಲಿ ಆಯಾ ರಾಜ್ಯ ಸರ್ಕಾರಗಳಾಗಲಿ ಅವೆಲ್ಲವನ್ನ ಕೂಡ ಉಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯಾಕೆಂದರೆ ಎಲ್ಲ ಜಾತಿಯ ಮುಖಂಡರ, ಸರ್ಕಾರದ ಪ್ರತಿನಿಧಿಗಳ, ಜನಪ್ರತಿನಿಧಿಗಳ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋಗಬೇಕು. ಎಲ್ಲರ ಸಮನ್ವಯದೊಂದಿಗೆ ಮಾತ್ರವೇ ಇದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಾನು ಅದನ್ನು ಭಾಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದರೆ, ಈಗ ಯಾವುದೋ ಜಾತಿ ಸರಿಯಾಗಿ ಅವ್ರ ಹೆಸರುಗಳನ್ನ ಬರೆಸಲಿಲ್ಲ ಅಂತಂದರೆ ಅದು ಮುಂದೆ ವಿವಾದಕ್ಕೆ ಕಾರಣ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು, ಈಗ ಮುಂದಕ್ಕೆ ಹೋಗ್ತೀನಿ. ಅಧಿಕಾರಿಗಳಿಗೆ ತರಬೇತಿ. ಅಧಿಕಾರಿಗಳು ಅಂದರೆ ಹೇಗೆ? ಮೇಲಿನ ಮಟ್ಟದಿಂದ ಗಣತಿದಾರವರೆಗೆ. ಗಣತಿದಾರರು ಅಂದರೆ ಯಾರು? ಸಾಮಾನ್ಯವಾಗಿ ಶಿಕ್ಷಕರು. ಸೊ ಮೊದಲಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ಇಡೀ ಪ್ರಕ್ರಿಯೆ ಹೇಗಿರಬೇಕು, ಹೇಗೆ ನಡಿಬೇಕು ಅನ್ನೋ ರೀತಿಯಲ್ಲಿ ಒಂದು ತರಬೇತಿಯನ್ನು ಮಾಡಲಾಗುತ್ತೆ. ಅದಾದಮೇಲೆ ಕೆಳ ಹಂತದಲ್ಲಿ ಅವ್ರನ್ನ ನಾವು ಉಸ್ತುವಾರಿಗಳು ಅಂತ ಅಂದ್ಕೊಳ್ಬೋದು. ಸೊ ಅವ್ರಗಳಿಗೊಂದು ತರಬೇತಿಯನ್ನು ನೀಡಲಾಗುತ್ತೆ. ನಂತರ ಮಾಸ್ಟರ್ ಟ್ರೈನರ್ಸ್ ಅಂತಂದರೆ ಗಣತಿದಾರರಿಗೆ ತರಬೇತಿ ನೀಡುವಂಥವ್ರು. ಅವರಿಗೊಂದು ತರಬೇತಿ ಕೊಡಬೇಕಾಗತ್ತೆ. ಈ ಎಲ್ಲ ಪ್ರಶ್ನಾವಳಿಗಳನ್ನು ಇಟ್ಕೊಂಡು ಮತ್ತು ಅವ್ರಿಗೆ ಹೇಗೆ ಮನೆಗೆ ಹೋಗಿ ಅಪ್ರೋಚ್ ಮಾಡಬೇಕು ಅಂತೇಳಿ ಎಲ್ಲ ತರಬೇತಿಯನ್ನು ನೀಡಬೇಕಾಗತ್ತೆ. ಮಾಸ್ಟರ್ಸ್ ಟ್ರೈನ್ಗಳು ಶಿಕ್ಷಕರಿಗೆ ಅಥವಾ ಇನ್ನು ಬೇರೆ ಸರ್ಕಾರಿ ನೌಕರರು ಬಳಸ್ಕೊಳ್ತಾರೆ, ಬಟ್ ಬಹುತೇಕ ಶಿಕ್ಷಕರೇ ಇರ್ತಾರೆ, ಅವರಿಗೆ ತರಬೇತಿಯನ್ನು ನೀಡಬೇಕಾಗತ್ತೆ. ಸೊ ಈ ತರಬೇತಿ ಪ್ರೋಸೆಸ್ ಇರುತ್ತಲ್ಲ, ಇದು ದೇಶಾದ್ಯಂತ ಜಾತಿ ಗಣತಿ ನಡೆದರೂ ಕೂಡ ಏಕಕಾಲಕ್ಕೆ ಎಲ್ರಿಗೂ ತರಬೇತಿ ನೀಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ರಾಜ್ಯದ ಪರಿಸ್ಥಿತಿಗಳು ಒಂದೊಂದು ರೀತಿ ಇರ್ತವೆ. ಸೊ ಹಾಗಾಗಿ ಇದಕ್ಕೂ ಕೂಡ ತಿಂಗಳಾನ್ಗಟ್ಟಲೆ ಸಮಯಾವಕಾಶ ಬೇಕಾಗುತ್ತೆ. ನನ್ನ ಪ್ರಕಾರ ಇಷ್ಟಾಗುವಷ್ಟೊತ್ತಿಗೆ ಒಂದು 2-3 ತಿಂಗಳು ಸಮಯಾವಕಾಶ ಬೇಕಾಗಬಹುದು. ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಕನಿಷ್ಠ 6-7 ತಿಂಗಳು ಸಮಯಾವಕಾಶ ಹಿಡಿಯುತ್ತೆ. ಇದಾದ್ಮೇಲೆ ಹೆಚ್ಚಾಗಿ ಅಷ್ಟರೊಳಗೆ ಇನ್ನೊಂದಷ್ಟು ಬೇರೆ ಬೇರೆ ಥರದ ಸಮಸ್ಯೆಗಳು ಸೃಷ್ಟಿಯಾಗಿರ್ತವೆ. ಅಂದರೆ ಪ್ರವರ್ಗಗಳ ವರ್ಗೀಕರಣ ಮಾಡೋ ವಿಷಯದಲ್ಲಿ, ಪ್ರವರ್ಗಗಳನ್ನು ಸೃಷ್ಟಿಸುವ ವಿಷಯದಲ್ಲಿ, ಇವೆಲ್ಲದರಲ್ಲೂ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗೊಂದಲಗಳು ಉಂಟಾಗಿರ್ತವೆ. ಹೇಗೆ ಅಂದರೆ ಕೆಲವು ಜಾತಿಗಳು ನಮ್ಮನ್ನು ಇದೇ ಪ್ರವರ್ಗಕ್ಕೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಿ ಆ ಹಂತಕ್ಕೆ ಹೋಗಿರಲ್ಲ ಜಾತಿ ಗಣತಿಯ ಪ್ರಕ್ರಿಯೆ, ಬಟ್ ಆದರೆ ಸಮಸ್ಯೆಗಳಂಗೆ ಸೃಷ್ಟಿ ಆಗಿರ್ತವೆ. ಸೊ ಅದರಿಂದಾಗಿ ಅವುಗಳನ್ನ ಹಾಗಂತೇಳಿ ಗಣತಿದಾರರಾಗಲಿ ಅಥವಾ ಇಡೀ ಅಧಿಕಾರಿ ವರ್ಗವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಸೊ ಅದರಿಂದಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅದು ಸ್ವಲ್ಪ ಟೈಮ್ ಹಿಡಿಬೋದು. ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನು ಸೃಷ್ಟಿ ಆಗುತ್ತೆ ಅಂತಂದರೆ, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಮು ಇಲ್ಲೆಲ್ಲ ಚುನಾವಣೆಗಳು ಕೂಡ ಬರ್ತವೆ. ಚುನಾವಣೆ ಬಂದಾಗ ಆಬ್ವಿಯಸ್ಲಿ ನೀತಿ ಸಂಹಿತೆ ಬರುತ್ತೆ. ನೀತಿ ಸಂಹಿತೆ ಬರೋದ್ರ ಜೊತೆಗೆ ಶಿಕ್ಷಕರನ್ನ ಚುನಾವಣಾ ಕೆಲಸಕ್ಕೆ ನಿಯೋಜನೆ ಮಾಡಬೇಕಾಗತ್ತೆ. ಆಗ ಅವರು ಗಣತಿ ಕೆಲಸಕ್ಕೆ ಸಿಗೋಲ್ಲ. ಈ ಥರದ ಸಮಸ್ಯೆಗಳು ಸೃಷ್ಟಿ ಆಗ್ತಿರ್ತವೆ. ನಾನು ಹೇಳ್ತಿರೋದು ನಿಮಗೆ ಈ ಥರದ ಕೆಲವು ಒಂದು ರಫ್ ಕ್ಯಾಲ್ಕುಲೇಷನ್ ಅಂತ ಅಂದ್ಕೊಳ್ಳಿ. ಇದಲ್ಲದೆ ಬೇರೆ ಬೇರೆ ಥರ ಸಮಸ್ಯೆ ಆಗ್ಬೋದು. ಎಲ್ಲೋ ಫ್ಲಡ್ ಆಗ್ಬೋದು, ಮತ್ತೊಂದು ಕಡೆ ಬೇರೆ ಥರ ಸಮಸ್ಯೆ ಆಗ್ಬೋದು. ಈ ಥರದ ಎಲ್ಲ ಸಮಸ್ಯೆ ಇರ್ತವೆ. ಅವನ್ನೆಲ್ಲವನ್ನ ನೀಗಿಸ್ಕೊಂಡೇ ಹಂತವಾಗಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಆಗಲಿಕ್ಕೆ ಒಂದು ವರ್ಷಾನ್ಗಟ್ಲೆ ಸಮಯಾವಕಾಶ ಹಿಡಿಯುತ್ತೆ. ಅಂತಿಮವಾಗಿ ಜಾತಿ ಅಂದರೆ ಶಿಕ್ಷಕರು ಹೋಗಿ ಅಥವಾ ಗಣತಿದಾರರು ಹೋಗಿ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳಿಕ್ಕೆ ಇಡೀ ದೇಶಾದ್ಯಂತ, ಅಂದರೆ ಈಗ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತಂದರೆ 150 ಕೋಟಿ ಜನರನ್ನು ಮುಟ್ಲಿಕ್ಕೆ ವರ್ಷಗಟ್ಟಲೆ ಬೇಕಾಗತ್ತೆ. ಸೊ ಈಗ ಬಹಳ ಮುಖ್ಯವಾದಂಥ ವಿಷಯ ಬಜೆಟ್ ವಿಷಯ. ಈ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅನ್ನುವಂಥ ವಿಷಯಕ್ಕೆ ಬರೋಣ. ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಂತ ಕೊಟ್ಟಿರೋದು 515 ಕೋಟಿ ರೂಪಾಯಿಗಳು. ನಾನು ನಿಮಗೆ ಬೇರೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಕರ್ನಾಟಕ ಸರ್ಕಾರ 10 ವರ್ಷಗಳ ಹಿಂದೆ 6 ಕೋಟಿ ಜನರನ್ನ ಸಮೀಕ್ಷೆ ಮಾಡಲಿಕ್ಕೆ ಅಂತೇಳಿ 168 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಈಗ 150 ಕೋಟಿ ಜನರನ್ನ ಜನಗಣತಿ ಮಾಡಬೇಕು, ಜಾತಿ ಗಣತಿ ಮಾಡಬೇಕು, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ವರದಿ ಮಾಡಬೇಕು ಅಂತಂದರೆ ಎಷ್ಟು ಖರ್ಚಾಗ್ಬೋದು? ನಾನು ಯಾಕೆ ಪದೇ 151 ಕೋಟಿ ಅಂತ ಹೇಳ್ತಿದ್ದೀನಿ ಅಂತಂದರೆ, 2011 ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ಈಗ
ಅದೊಂದು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ನು 150 ಕೋಟಿ ಆಗ್ಬೋದು ಅನ್ನುವಂಥ ಒಂದು ಅಂದಾಜಿದೆ. ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಆ ಬಬ್ಬಾಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಇನ್ನೊಂಚೂರು ಜಾಸ್ತಿ ಆಗ್ಬೋದು, ಅಷ್ಟೇ ಇರುತ್ತೆ. ಸೊ ಈಗ ಮತ್ತೆ ದುಡ್ಡಿನ ವಿಷಯಕ್ಕೆ ಬರೋದಾದ್ರೆ, ಈಗ ಸುಮ್ಮನೆ ಒಂದು ರಫ್ ಕ್ಯಾಲ್ಕುಲೇಷನ್ ಹೇಗೈತೆ, ಕರ್ನಾಟಕ ಸರ್ಕಾರ 10 ವರ್ಷದಿಂದ 6 ಕೋಟಿ ಜನರಿಗೆ 168 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಅಂತಂದರೆ, ಈಗ 60 ಕೋಟಿ ಜನರಿಗೆ 1680 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದೇ ರೀತಿ 60 + 60 120 ಕೋಟಿ ಜನರಿಗೆ 3360 ಕೋಟಿ ರೂಪಾಯಿ ಖರ್ಚಾಗುವ ಸಾಧ್ಯತೆಗಳು ಇರ್ತವೆ. ಅದನ್ನು 150 ಕೋಟಿ ಅಂತಂದರೆ ಒಂದು 3600 ಕೋಟಿ 3700 ಕೋಟಿ ಅಷ್ಟು ಬರುತ್ತೆ. ಈಗ ನಾವು ಇದು ಎಲ್ಲವೂ 10 ವರ್ಷದ ಹಿಂದಿನ ಲೆಕ್ಕಾಚಾರ. ಈಗ ಅಂತಂದರೆ ಆಲ್ಮೋಸ್ಟ್ 5000 ಕೋಟಿ ರೂಪಾಯಿಗಳ ಖರ್ಚಿನ ವ್ಯವಹಾರ. ನಾನು ಇದು ರಫ್ ಕ್ಯಾಲ್ಕುಲೇಷನ್, ಇದಕ್ಕೆ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು, ಹಂಗೇನಾದ್ರು ತಪ್ಪಾದರೆ ಕ್ಷಮೆ ಇರಲಿ. ಸೊ 5000 ಕೋಟಿ ರೂಪಾಯಿ ನಮಗೆ ಕಂಡಂತೆ ಕಾಣಿಸ್ತಾ ಇದೆ, ಅಷ್ಟು ಬೇಕು. ಅದೇ ಕೇಂದ್ರ ಸರ್ಕಾರ ಕೊಟ್ಟಿರೋದು 515 ಕೋಟಿ. ಈಗ ಆರಂಭಿಕವಾಗಿ ಕೇಂದ್ರ ಸರ್ಕಾರ 515 ಕೋಟಿ ಕೊಟ್ಟಿರ್ಬೋದು, ಅನಂತರದಲ್ಲಿ ಡೆಫಿನೆಟ್ಲಿ ಹಣ ಕೊಡಬೇಕಾಗತ್ತೆ. ಕೊಟ್ಟರೆ ಮಾತ್ರ ಜನಗಣತಿ ಕಾರ್ಯ ಅಥವಾ ಜಾತಿ ಗಣತಿ ಕಾರ್ಯ ಮುಂದೆ ಸಾಗುತ್ತೆ. ಫೈನಲಿ ಆದಷ್ಟು ಬೇಗ ಆಗಲಿ, ಚೆನ್ನಾಗಾಗಲಿ, ಎಲ್ಲರೂ ಒಪ್ಪುವಂತಹ ಒಂದು ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಬರಲಿ. ಅದರಿಂದ ಎಲ್ಲರಿಗೂ ನ್ಯಾಯ ಸಿಗುವಂತಾಗಲಿ. ಸಮಾಜದ ಅಂದರೆ ನಮ್ಮ ಭಾರತದ ಸಮಾಜ ಹೇಗಿದೆ, ಯಾವ ಜಾತಿಯ ಸಮಸ್ಯೆಗಳು ಹೇಗಿದ್ದಾವೆ, ಸ್ಥಿತಿಗತಿಗಳು ಏನಿದ್ದಾವೆ ಅನ್ನುವಂಥದ್ದು ಗೊತ್ತಾಗಲಿ. ಅದಾದಮೇಲೆ ಭಾಳ ಮುಂದೆ ಮಾತಾಡ್ತಿದ್ದೀನಿ. ಅದಾದಮೇಲೆ ಅದಕ್ಕೆ ಪೂರಕವಾಗಿ ಸರ್ಕಾರಗಳು ಕಾರ್ಯಕ್ರಮಗಳನ್ನು ರೂಪಿಸಲಿ ಅಂತೇಳಿ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮುಗಿಸೋಕೆ ಮುನ್ನ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ನೀವಿನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.